ಹೊಡ್ಸು. ಏನು ಹಾಗೆ ನೋಡ್ತಾ ಇದೆಯಾ? ಹೇಳ್ದೆ ತಾನೆ? ಅವಳೇ ನಿನ್ನ ಮನೆಗೆ ಕೆಲಸದವಳ, ನೀನು ಹೇಳ್ದಂಗೆಲ್ಲ ಕೇಳೋದಕ್ಕೆ. ಮಿಂಗ್ ಶೂಸ್ ತಾನೆ, ನೀನೇ ಕ್ಲೀನ್ ಮಾಡ್ಕೊ. ಸುಮ್ಮನೆ ಕಿರಿಕ್ ಮಾಡಕ್ಕೆ ಬರಬೇಡ. ಲೈ, ಅಂಗಡಿ ಕೆಲ್ಸದವನಾಗಿ ನನಗೆ ಆವಾಜ್ ಆಗ್ತೀಯ? ಹೀರೋ, ನಿಮ್ಮ ಅಂಗಡಿ ಓನರ್ ಬರಲಿ, ಮಾಡ್ತೀನಿ. ಜಗಳ ಮಾಡಬೇಕು ಅಂತ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ, ಅದರಿಂದ ವ್ಯಾಪಾರ ಹಾಳಾಗುತ್ತೆ, ವೇದನೆ ತೊಂದರೆ ಆಗುತ್ತೆ. ಅವ್ರು ತುಂಬ ಕಷ್ಟಪಟ್ಟು ಇಲ್ಲಿ ದುಡಿತಿದ್ದಾರೆ ನೋಡು. ನಿನಗೆ ಕೋಪ ಇರೋದು ನನ್ನ ಮೇಲೆ, ಅದರಿಂದ ವೇದವ್ರು ತೊಂದರೆ ಆಗ್ಬಾರ್ದು. ಓ ಹೌದಾ? ಅಂಗಡಿ ವ್ಯಾಪಾರ ಹಾಳಾಗುತ್ತೆ, ವೇದವ್ರಿಗೆ ತೊಂದರೆ ಆಗುತ್ತೆ. ಅದು ಎರಡೂ ಆಗಬಾರ್ದು ಅಂದರೆ ಶೂನ ನೀನೇ ಕ್ಲೀನ್ ಮಾಡು. ಲೋ, ಹೇಳ್ತಿರೋದು ಕೇಳಿಸ್ತಿಲ್ವಾ? ಅಂಗಡಿ ವ್ಯಾಪಾರ ಹಾಳಾಗಬಾರ್ದು ಅಂದರೆ ಶೂನ ಕ್ಲೀನ್ ಮಾಡು, ಇಲ್ಲಾಂದ್ರೆ ಆ ಹುಡುಗಿ ಕ್ಲೀನ್ ಮಾಡ್ತಾಳೆ ಬಿಡು. ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅಂತ ನಮ್ಮಮ್ಮ ಚಿಕ್ಕವನಿರ್ಬೇಕಾದ್ರೆ ಹೇಳ್ಕೊಟ್ಟಿದ್ದಾರೆ. ಆ ಹುಡುಗಿ ನಿನ್ನ ಶೂಸ್ನ ಕ್ಲೀನ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಹಾಗಾದ್ರೆ ನೀನು ಮಾಡಲೇಬೇಕು. ವೇದನ್ಗೆ ತೊಂದರೆ ಆಗಬಾರ್ದು ಅಂದರೆ ನಾನು ಏನು ಮಾಡೋಕ್ಕೂ ರೆಡಿ. ಆಗಿರ್ಬೇಕಾದ್ರೆ ಇದೇನ್ಮ, ಆಮೇಲೆ ಕೊಡಮ್ಮ ಅದನ್ನು. ಅಣ್ಣ ಬೇಡ ಅಣ್ಣ. ಬರೋಲ್ಲ, ಕೊಡಮ್ಮ ಕೊಡು. ಏನ್ ಮಾಡ್ತೀಯ ನೀನು? ವೇದವ್ರೆ, ಏನಾಯ್ತು ಗೊತ್ತಾ? ಇವಳಿಗೆ ಟೀ ತೊಗೊಬರಕ್ಕೆ ಅಂತ ಹೇಳಿದೆ. ಟೀ ತೊಗೊಂಡು ಕೊಡ್ಬೇಕಾದ್ರೆ ಶೂ ಮೇಲೆ ಚೆಲ್ಬಿಟ್ಲು. ಅದಕ್ಕೆ ಬುದ್ಧಿ ಕಲೀಲಿ ಅಂತ ಹೋಗೊಂದು ಬಟ್ಟೆ ತೊಗೊಂಡು ಒರೆಸು ಅಂತ ಹೇಳಿದೆ. ಅಷ್ಟರಲ್ಲಿ ಪುಣ್ಯಾತ್ಮ ನಾನು ಈ ಅಂಗಡಿ ಕೆಲಸಗಾರ ಅಂತ ಕಿರಿಕ್ ತೆಗ್ದೆ. ಸರಿ ಕಣಪ್ಪ, ಆಯಿತು, ನೀನೇ ಒರೆಸು ಅಂತ ಹೇಳಿದೆ. ನೀವೇ ಹೇಳಿ ವೇದವ್ರೆ, ನಾನು ಮಾಡಿದ್ದು ಸರಿ ಅಲ್ವಾ? ಖಂಡಿತ ನೀವು ಮಾಡಿದ ತಪ್ಪು ಸರ್.